ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ರಾಣೆಬೆನ್ನೂರಿನ ಶಹರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಯಿತು. ಈ ಸಭೆಯಲ್ಲಿ ವಿವಿಧ ಸಮುದಾಯದ ಮುಖಂಡರು, ಧಾರ್ಮಿಕ ನಾಯಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಹಬ್ಬಗಳನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದರು. ಸಭೆಯಲ್ಲಿ ಪೊಲೀಸರು ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮನವಿಯನ್ನ ಮಾಡಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರ ಸಹಕಾರ ನೀಡಬೇಕೆಂದು ತಿಳಿಸಿದ್ರು. ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ಗೌರವ ಮತ್ತು ಸಹಿಷ್ಣುತೆ ಪ್ರದರ್ಶಿಸುವುದು ಅಗತ್ಯವೆಂದು ಸಭೆಯಲ್ಲಿ ಒತ್ತಿ ಹೇಳಲಾಯಿತು. ಹಾಗೂ ಇಲ್ಲಿ ಸೇರಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷ, ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅಂಜುಮನ್ ಕಮಿಟಿ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ಗಣ್ಯವರ್ಧಕರೇ ಮತ್ತು ಯುವಕರೇ, ಏನು ಒಂದು ಸಂಪ್ರದಾಯದಂತೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಒಂದು ಶಾಂತಿ ಸಭೆ ನಡೆಸಬೇಕು ಅನ್ನೋದೊಂದು ಇಲಾಖೆಯ ಒಂದು ಚೌಕಟ್ಟಿದೆ. ಅದರಲ್ಲಿ ಈ ಒಂದು ಶಾಂತಿ ಸಭೆ ನಡೀತಾ ಇದೆ. ಆ್ಯಕ್ಚುಲಿ ಏನು ಅಂತಂದರೆ, ಈ ಒಂದು ಶಾಂತಿ ಸಭೆಗಳ ಮೂಲಕ ಏನೇ ಸಾರ್ವಜನಿಕರ ಸಮಸ್ಯೆಗಳು, ಅಹವಾಲುಗಳು, ಸಣ್ಣದೊಂದು ಏನಾದ್ರು ಒಂದು ಡಿಸ್ಪ್ಯೂಟ್ ಇದೆ ಅಂತಂದ್ರೆ ಅದನ್ನು ಮುಕ್ತಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಥ ಶಾಂತಿ ಸಭೆಗಳನ್ನ ನಾವು ಆಯೋಜಿಸ್ತಾ ಇರ್ತೀವಿ. ಮುಖ್ಯವಾಗಿ ಈ ಮುಂಬರುವ ಒಂದು ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಅಡ್ವಾನ್ಸ್ ಆಗಿ ಶುಭಾಶಯವನ್ನು ಕೋರಬಯಸ್ತೀನಿ. ಮತ್ತು ನಮ್ಮ ಒಂದು ಇಲಾಖೆಯ ಈ ಒಂದು ಯಾವ ರೀತಿ ಈ ಹಬ್ಬಕ್ಕೆ ಒಂದು ಬಂದೋಬಸ್ತನ್ನು ಮಾಡಿಕೊಂಡಿದೆ ಅಂತ ಹೇಳೋದಾದರೆ, ನಮ್ಮ ಇಲಾಖೆಯಿಂದ ನಾವು ಸಾಕಷ್ಟು ತಯಾರಿಯನ್ನು ಬೇರೆ ಬೇರೆ ಹಂತದಲ್ಲಿ ವಿಧಗಳಲ್ಲಿ ನಾವು ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು DSP ಅವ್ರ ಜೊತೆಯಲ್ಲಿ ಒಂದು 4 ಜನ ಇನ್ಸ್ಪೆಕ್ಟ್ರು, ಒಂದು 10 ಜನ ಸಬ್ ಇನ್ಸ್ಪೆಕ್ಟ್ರು, ಒಂದು 75 ಜನ HCPC ಹಾಗೂ ಒಂದು KSRP, ಒಂದು DR ತುಕಡಿಯನ್ನು ಕೂಡ ನಾವು ಆ ದಿನ ಒಂದು ಕರ್ತವ್ಯಕ್ಕೆ ನಿಯೋಜಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಟ್ರಾಫಿಕ್ಕು ತುಂಬ ಇಂಪಾರ್ಟೆಂಟ್, ಅದರಿಂದ ಪಾರ್ಕಿಂಗು ತುಂಬ ಇಂಪಾರ್ಟೆಂಟ್. ಅದರಿಂದ ಟ್ರಾಫಿಕ್ಕು ಮತ್ತು ಪಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಟ್ರಾಫಿಕ್ ಸಿಬ್ಬಂದಿಗಳನ್ನು ಅವತ್ತು ನಾವು ನೇಮಕ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ರೊಸೆಷನ್ ಮೂಲಕ ಪ್ರೇಯರ್ಗೆ ಈದ್ಗಾಗೆ ಹೋಗ್ತಾರೆ, ಮಾರ್ತಿನಗರ ಈದ್ಗಾಗೆ ಪ್ರೊಸೆಷನ್ ಮೂಲಕ ಮುಸ್ಲಿಂ ಬಾಂಧವರು ಅಲ್ಲಿ ತೆರಳೋದ್ರಿಂದ, ಸಾವಿರಾರು ಸಂಖ್ಯೆಯಲ್ಲಿ ತೆರಳೋದ್ರಿಂದ ನಾವು ಟ್ರಾಫಿಕ್ ಮೇಂಟೆನೆನ್ಸ್ಗೆ ಏನು ನಾವು ಸಿಬ್ಬಂದಿಗಳನ್ನ ಹಾಕಬೇಕು, ಮ್ಯಾಕ್ಸಿಮಮ್ ಟ್ರಾಫಿಕ್ ಸಿಬ್ಬಂದಿಗಳನ್ನ ಹೈವೇ ಮೇಲೆ, ಓಲ್ಡ್ PB ರೋಡ್ ಮೇಲೆ ಮತ್ತು ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ. ತಾವು ಕೂಡ ಏನು ಪ್ರೊಸೆಷನ್ಗೆ ತೆರಳಬೇಕಾದ್ರೆ ಮಕ್ಕಳನ್ನಾಗಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ನಾನು ಕೊಡ್ತೀನಿ. ಯಾಕಂತಂದ್ರೆ ಎಲ್ಲ ಜಂಕ್ಷನ್ಗಳಲ್ಲೂ ಪೊಲೀಸ್ ಇದ್ದೇ ಇರ್ತಾರೆ, ಎಲ್ಲ ಪಾಯಿಂಟ್ಗಳಲ್ಲೂ ಇರ್ತಾರೆ. ಅದು ದಾಟಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಆಯಿತು ಅಂತಂದ್ರೂ ಕೂಡ ಅದು ದೊಡ್ಡ ಸಮಸ್ಯೆ ಆಗೋಂಥ ಸಾಧ್ಯತೆ ಇರ್ತವೆ. ಅಂಥ ಸಂದರ್ಭದಲ್ಲಿ ಸಂಯಮದಿಂದ ತಾವು ವರ್ತಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೊಡ್ತೀನಿ. ನಿತ್ಯವಾಗಿ ಕರೆದಿರ್ತಕ್ಕಂಥ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ರಾಣೆಬೆನ್ನೂರು ಮತ್ತು ಹಿರೇಕೇರಿ ಸರ್ಕಲ್ನ DYSP ಸಾಹೇಬರಿರ್ತಕ್ಕಂಥ ಯೋಗೇಶ್ ಸಾಹೇಬ್ರೆ ಹಾಗೂ ಟೌನ್ PS ಆಗಿರ್ತಕ್ಕಂಥ ಪರಮೇಶ್ವರ್ ಅವರೇ, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವೆಂಕಟೇಶ್ ರೆಡ್ಡಿ ಅವರೇ, ಅಂಜುಮನ್ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳೇ, ಇತರ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ, ನಗರಸಭೆಯ ಮಾಜಿ ಸದಸ್ಯರಿಗೆ, ಸ್ನೇಹಿತರೆ, ಬಂಧುಗಳೇ, ಪ್ರತಿ ವರ್ಷ ಈ ಹಬ್ಬಗಳು ಬಂದೇ ಬರ್ತಾವೆ. ಒಂದ್ಸರಿ ಹಿಂದೆ ಮುಂದೆ ಬರ್ತಾವೆ, ಒಂದ್ಸರಿ ಜೊತೆಗೆ ಬರ್ತಾವೆ. ಅದಕ್ಕೆ ಈ ಸರಿ ಜೊತೆಗೆ ಬಂದೈತಿ. ನೀವೆಲ್ಲರೂ ಕೂಡ ನಮ್ಮ ಹಬ್ಬದಾಗ ನಾವು, ನಿಮ್ಮ ಹಬ್ಬದಾಗ ನಾವು, ಯಾಕಂದ್ರೆ ನಮ್ಮ ನಾಗರೇಶ್ವರ ನಡೆಸ್ತಿರಲ್ಲ, ಮತ್ತು ನಿಮ್ಮ ಹಬ್ಬದಾಗೂ ನಾವು, ನಮ್ಮ ಹಬ್ಬದಾಗೂ ನಾವು, ನಮ್ಮ ಹಬ್ಬದಾಗೂ ನೀವು ಅಂತ ಹಿಂಗ ಅಂದ್ರೆ ಎಲ್ಲರೂ ಕೂಡಿ ಹಬ್ಬವನ್ನು ನಮ್ದ್ರಾಗ ನೀವು, ನಿಮ್ದ್ರಾಗ ನಾವು ಕೂಡ ಭಾಗವಹಿಸಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಇದು ಬಂದಿರ್ತಕ್ಕಂಥದ್ದು. ಈ ಸುಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಎಲ್ಲರೂ ಸ್ನೇಹದಿಂದ ಎಲ್ಲರೂ ಚೆಂದಾಗ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭವನ್ನು ಉಪಯೋಗ ಮಾಡ್ಕೊಳ್ಳೋಣ, ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ವಿಚಾರಕ್ಕಾಗಿ ನಾವು ನೀವೆಲ್ಲರೂ ಇವತ್ತು ಸೇರಿದ್ದೇವೆ. ಈಗ ಸೇರಿರ್ತಕ್ಕಂಥ ಜವಾಬ್ದಾರಿ ಭಾಳ ಆಗ್ತದೆ. ನಾವು ಸೇರಿದ್ವಿ, ಕೈ ಬಿಟ್ವಿ, ನಮ್ಮ ಮನೆಗೆ ಹೋದ್ವಿ ಅಂದ್ರೆ ಈ ವಿಷಯದ
ಉಳಿದ ಸಾರ್ವಜನಿಕರಿಗೆ ನಮ್ಮ ಅಣ್ಣ ಹಿಡಿದು ನಮ್ಮ ಸಮಾಜದವರಿಂದ ಹಿಡಿದು ಮಾತ್ರ ಎಲ್ಲ ಸಮಾಜದವರಿಗೆ ನಾವೆಲ್ಲ ಬಿತ್ತರಿಸ್ಬೇಕಾಗೈತೆ. ಗೌರವಿತ ಡಿ.ವೈ.ಎಸ್.ಪಿ ಸಾಹೇಬರಾಗಿರ್ತಕ್ಕಂಥ ಲೋಕೇಶ್ ಸಾಹೇಬರು, CPI ಸಾಹೇಬ್, ವೆಂಕಟೇಶ್ ಸಾಹೇಬರು, ರಮೇಶ್ ಸಾಹೇಬರು, ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾಡಳಿತ ಎಲ್ಲ ಗೌರವಿತ ನಾಗರಿಕ ಎಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಕ್ಷಮಾಪಣೆ ಇರಲಿ, ನಾವು ನಮ್ಮ ಪ್ರೇಯರ್ಗೆ ಹೋಗಬೇಕು. ಒಂದೇ ನಿಮಿಷ, ಎರಡು ಬಹಳ ಪವಿತ್ರವಾದ ಹಬ್ಬಗಳನ್ನೇ ಆಚರಿಸುವ ಸಂದರ್ಭ ನಮ್ಮ ನಿಮ್ಮೆಲ್ಲರಿಗೂ ಒಲಿಗೊಂಡಿದೆ. ವಿಶೇಷವಾಗಿ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾದ ದಿವಸ ಅಂತಂದ್ರೆ ಯುಗಾದಿ. ನಮ್ದು ಏನೇ ಪ್ರಾರಂಭ ಆಗಬೇಕು, ಹೊಸ ದಿವಸ ಜೊತೆ ಹೊಸ ಜೀವನ ಕೂಡ ನಮ್ದು ಪ್ರಾರಂಭ ಪ್ರತಿ ವರ್ಷ. ಅದ್ರ ಜೊತೆಗೆ ರಂಜಾನ್ ಹಬ್ಬ ಕೂಡ ನೀವು ಮುಸಲ್ಮಾನ ಸಮಾಜದ ಬಾಂಧವರಿಗೆ ಕೂಡ ಬಹಳ ಪವಿತ್ರವಾದ ಒಂದು ಹಬ್ಬ. ಏನು ವಿಶೇಷವಾಗಿ ಒಂದು ತಿಂಗಳ ನಮಾಜ್ ಮಾಡೋದು, ಒಬ್ಬೊಬ್ರು 3 ಸಲ ಮಾಡ್ತಾರೆ, ಒಬ್ಬರು 5 ಸಲ ಮಾಡ್ತಾರೆ, ಒಬ್ಬರು 5 ಸಲ 10 ಸಲ ಮಾಡ್ತಾರೆ. ನಿಜವಾಗ್ಲೂ ಬಹಳ ಹೆಮ್ಮೆ ಪಡಬೇಕು. ಯಾಕೆ ಮುಸಲ್ಮಾನ ಸಮಾಜ ಕುಲದಲ್ಲಿ 5 ದಿನ ಇಂಪಾರ್ಟೆಂಟ್ ವಿಷಯಗಳು ಇರ್ತವೆ. ಒಂದು ಕಲ್ಮಾ, ಒಂದು ನಮಾಜ್, ಒಂದು ಹಜ್ಜಿಗೆ ಹೋಗೋದು, ಜಕಾತು, ಇನ್ನೊಂದು ನಮಗೆ ಬಂದಿರ್ತಕ್ಕಂಥದ್ದೇ ದಾನ ಕೊಡೋದು. ಬಹಳ ಪವಿತ್ರವಾದ ಒಂದು 5 ಅಂಶಗಳನ್ನ ನಮ್ಮ ಹಿರಿಯರು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಅಂತ ಒಂದು ಪವಿತ್ರ ಹಬ್ಬ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕಿ ಅಲ್ಲಾಹನ ನೆನೆಸುವ ಮೂಲಕ ಈ ಸಮಾಜಕ್ಕೆ ನಮ್ಮನ್ನ ನಾವು ಅರ್ಪಣೆ ಮಾಡ್ಕೊಳ್ಳೋದು, ಈ ಸಮಾಜಕ್ಕೆ ನಮ್ಮಿಂದ ಏನು ಸಹಾಯ ಆಗತ್ತೆ, ಒಳ್ಳೇದಾಗತ್ತೆ ಮಾಡುವಂತ ಚಿಂತನೆ ಪ್ರತಿ ನಮಾಜ್ ದೇವರ ಪ್ರಾರ್ಥನೆಯಲ್ಲಿ ನೀವೆಲ್ಲ ಮಾಡ್ತಾ ಇದ್ರಿ ಅಂತ ನಾವೆಲ್ಲ ಕೇಳ್ಬಿಟ್ಟೆ. ಬಹಳ ಸಂತೋಷ. ಹೀಗೆ ನಾವು ನೀವೆಲ್ಲ ಸೇರಿ ಈ ಭಾರತೀಯ ತಾಯಿಯ ಮಕ್ಕಳು ನಾವೆಲ್ಲ ಏನಾದರೂ ಇದ್ರೆ ನಿಂತ್ಕೋಬೇಕಾಗಿತ್ತು ಅಂತಂದ್ರೆ ಯಾವತ್ತೂ ಫಸ್ಟ್ ನಮ್ಮ ನಿಮ್ಮೆಲ್ಲರ ಬಾಯ ಬರೋದು ಬೋಲೋ ಭಾರತ್ ಮಾತಾಕಿ. ಅವರೇ ಅದೇ ರೀತಿ ಎಲ್ಲ ಸಮಾಜದ ಬಾಂಧವರೇ, ಸೊ ನೋಡಿ, ಇದು 2 ಹಬ್ಬ ಒಟ್ಟಿಗೆ ಬಂದಿದೆ ಅಂತ ಬಹಳ ವಿಚಾರ. ಒಂದೇ ಒಂದು ದಿನ 19, 20 ಈ ರೀತಿ ಒಟ್ಟಿಗೆ ಬಂದಿರುವಂಥದ್ದು ನೋಡಿದಾಗ, ಸೊ ಈ ಹಿನ್ನೆಲೆಯಲ್ಲಿ ನಾವೇನಪ್ಪ ಅಂದರೆ ನಮ್ಮ ಎಲ್ಲ ಜನಾಂಗಗಳ ಜನಾಂಗಗಳ ನಡುವೆ ಏನಿದೆ ವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಆಗಬೇಕು. ವಿಶ್ವಾಸ ಅನ್ನೋದು ಜಾಸ್ತಿ ಆಗಬೇಕು, ಪರಸ್ಪರ ನಂಬಿಕೆ ಅನ್ನುವಂಥದ್ದು ಜಾಸ್ತಿ ಆಗಬೇಕು. ಅಪನಂಬಿಕೆಯಲ್ಲಿ ಯಾವುದೇ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ವಿರೋಧಿ. ಹಾಗಾಗಿ ಈ ಹಬ್ಬದ ಸನ್ನಿವೇಶಗಳಲ್ಲಿ ನಮ್ಮ ಎಲ್ಲ ಜಾತಿ ಜನಾಂಗಗಳ ನಡುವೆ ವಿಶ್ವಾಸ ಅನ್ನುವಂಥದ್ದು, ಒಬ್ಬರೊಬ್ಬರಿಗೆ ಪರಸ್ಪರ ನಂಬಿಕೆ ಅನ್ನುವಂಥದ್ದು ಬೆಳಿಬೇಕು. ಎಂಥದ್ದೇ ಸಮಸ್ಯೆ ಬಂದಾಗ ಸಮಸ್ಯೆ ಎಲ್ಲ ನಮ್ಮ ಮಣ್ಣಿಗೆ ಹಾಕಿ, ಸಮಸ್ಯೆಯನ್ನು ನೀವು ಹ್ಯಾಂಡಲ್ ಮಾಡುವಂಥದ್ದು ಬೇಡ. ಎಂಥದ್ದೇ ಸಮಸ್ಯೆ ಇರಲಿ, ಸಮಸ್ಯೆಯನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ, ಸಮಸ್ಯೆ ಎಲ್ಲ ನಮ್ಗೆ ಇರಲಿ, ಸಂತೋಷ ಎಲ್ಲ ನಿಮ್ಗೆ ಇರಲಿ. ಹಾಗಾಗಿ ಎಂಥದ್ದೇ ಸಂದರ್ಭ ಬರಲಿ, ಎಂಥದ್ದೇ ಸಿಚುವೇಶನ್ ಬರಲಿ, ಹ್ಯಾಂಡಲ್ ಮಾಡುವಂಥ ಶಕ್ತಿ ಪೊಲೀಸ್ ಇಲಾಖೆಗೆ ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿನ ಇದು ನಮಗಿದೆ. ಸೊ ನಮಗೆ ಕೊಡಿ, ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ನೀವು ಯಾವ ಕಾನೂನನ್ನ ಇನ್ನೊಂದನ್ನು ಕೈಗೆತ್ತಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಬೇಡ, ಅವಶ್ಯಕತೆ ಬೇಕಿಲ್ಲ. ಒಂದು ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಗೆ ಡಿ.ವೈ.ಎಸ್.ಪಿ ಸಾಹೇಬರು, CPI ಸಾಹೇಬರು, PSI ಸಾಹೇಬರು ಹಾಗೂ ರಾಣೆಬೆನ್ನೂರು ಗಣ್ಯರು, ಮುಖಂಡರು, ಯುವಕರು ಪ್ರತಿ ವರ್ಷದಂತೆ ನಾವು ರಂಜಾನ್ ಹಬ್ಬ, ಯುಗಾದಿ ಪ್ರತಿ ವರ್ಷದಂತೆ ಮಾಡ್ಕೊಂತ ಕಂಟಿನ್ಯೂ ಬರ್ತದೆ. ಇವು ಯಾವ ಅಹಿತಕ ಘಟನೆ ಇಲ್ಲಿವರೆಗೆ ನಾವು ಆಗಿಲ್ಲ. ಇದು ಸೌರಾತ್ರಿ ಹಬ್ಬ, ರಂಜಾನ್ ತಿಂಗಳಲ್ಲಿ 30 ಉಪವಾಸ ಇತ್ತು. ರಂಜಾನ್ ಉಪವಾಸ ಇದ್ದು ಬರೀ ನಮಾಜ್ ಮಾಡ್ಕೊಂತ ಇರೋದು. ಯುಗಾದಿ ಹಬ್ಬ ಇವರು ಹೇಳೋದಲ್ಲ, ಹಿರಿಯರ ಎಡಿ ಹಬ್ಬ ಇದು 2 ಮಹತ್ವ ಹಬ್ಬ. ಇವು ರಂಜಾನ್ ಯುಗಾದಿ ಹಬ್ಬ ದೊಡ್ಡ ಮಹತ್ವದ ಹಬ್ಬ. ಇದಕ್ಕೆಲ್ಲರೂ ನಾವು ಶಾಂತಿ ರೀತಿಯಾಗಿ ಆಚರಿಸೋಣ. ಆಮೇಲೆ ಏನು ಸರ್ ಅಂದರೆ ರಾತ್ರಿ ಸ್ವಲ್ಪ ಈಗ ನಮ್ಮಲ್ಲಿ ಏನಿರ್ತದೆ ಜಾಗರಣೆ ಇರ್ತದೆ, ಇನ್ನೂ 2 ಜಾಗರಣೆ ಇರ್ತದೆ. ಆಮೇಲೆ ಸ್ವಲ್ಪ ಅರಬಿ ಅಂಗಡಿ ಹೆಣ್ಮಕ್ಳು ಸೋಮಾರಿಗೆ ಅಂತಾನೆ ಅಂಥವ್ರು ಏನಿರ್ತದೆ, ಸ್ವಲ್ಪ ನೀವು 12 ಮಟ್ಟ ಟೈಮ್ ಕೊಡ್ರಿ, ರಿಜಿಸ್ಟ್ರೇಷನ್ ಮಾಡಬೇಡ್ರಿ. 2 ಹಬ್ಬ ಕೂಡ ಬಂದಿರೋದಕ್ಕೆ ಬೆಳಗ್ಗೆ ಹಿಂದೂ ಮಂದಿ ತರ್ತಾರೆ, ನಮ್ಮ ಮಂದಿ ಏನೈತಲ್ಲ ಒಪ್ಪತ್ತು ಬಿಟ್ಮೇಲೆ ರಾತ್ರಿ ಅಡ್ಡಾಡ್ತಾರೆ ಹೆಚ್ಚಿನ ಅಲ್ಲೆಲ್ಲಿ ಎಲ್ಲಿ ಸಿಗ್ತಾವಂತೇಳಿ. ಅದಕ್ಕೆ ನೀವು ತಮ್ಮ ಪ್ರತಿ ವರ್ಷ ಸಹಕಾರ ಮಾಡಿರಿ. ಈಗ ಅದೇ ರೀತಿಯಲ್ಲಿ ಸಹಕಾರ ಮಾಡಬೇಕಂತ ಪೊಲೀಸ್ ಇಲಾಖೆಗೆ ಬೇಡಿಕೊಂಡು ನಾವು ನೀವು
ರಂಜಾನ್ ಮತ್ತು ಯುಗಾದಿ ಹಬ್ಬ ಆಚರಿಸೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲ ಸಾರ್ವಜನಿಕರು ನೀಡಿರ್ತಕ್ಕಂಥ ಎಲ್ಲ ಸಲಹೆಗಳನ್ನ ನಾವು ತಗೊಂಡು ಸೂಕ್ತ ರೀತಿಯಲ್ಲಿ ಬಂದೋಬಸ್ತ್ ಮಾಡಿಕೊಡ್ತೀವಿ. ಶಾಂತಿಯುತವಾಗಿ 2 ಹಬ್ಬಗಳು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾ, ಹಾಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ದೇಶ. ಆ ರೀತಿಯಲ್ಲಿ ಈ ಬಾರಿ ರಂಜಾನ್ ಮತ್ತು ಯುಗಾದಿ 2 ಒಂದೇ ದಿನ ಬಂದಿರೋದ್ರಿಂದ ನಾವೆಲ್ಲ ಒಟ್ಟಾಗಿ ಆಚರಿಸ್ತಾ ಈ ಸಾಮರಸ್ಯನ ಕಾಪಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ. ಈ ದಿನ ಈ ಶಾಂತಿ ಸಭೆಯಲ್ಲಿ ಹಾಜರಿದ್ದು ನಿಮಗೆಲ್ಲ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಮಾನ್ಯ DSP ಸಾಹೇಬರು ಮತ್ತು CPI ಸಾಹೇಬರು ನೀಡಿರ್ತಕ್ಕಂಥ ಎಲ್ಲ ಸೂಚನೆಗಳನ್ನ ನೀವು ಪಾಲಿಸ್ತೀರಾ ಅಂತ ಕೂಡ ಭಾವಿಸ್ತೇನೆ. ಹಾಗೆ ಕೊನೆಯದಾಗಿ ಈ ಶಾಂತಿ ಸಭೆಯಲ್ಲಿ ಹಾಜರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಕೋರಿಕೊಂಡ ಮೇರೆಗೆ ಮಾನ್ಯ DSP ಸಾಹೇಬರು ಹಾಜರಿದ್ದು ಸೂಕ್ತ ಸಲಹೆಗಳನ್ನ ನೀಡಿರುತ್ತಾರೆ. ಮಾನ್ಯ ಸಾಹೇಬರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಸಭೆಯಲ್ಲಿ ಹಾಜರಿದ್ದಂಥ ಮಾನ್ಯ CPI ಸಾಹೇಬರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಸಭೆಯಲ್ಲಿ ಹಾಜರಿದ್ದಂಥ ನಿಮಗೆಲ್ರಿಗೂ ನೀವೆಲ್ಲ ಸ್ವಪ್ರೇರಣೆಯಿಂದ ಬಂದು ಶಾಂತಿಯುತವಾಗಿ ಬದುಕಬೇಕು, ಶಾಂತಿಯುತವಾಗಿ ಎಲ್ಲ ಹಬ್ಬಗಳನ್ನ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಾರ್ವಜನಿಕರು, ಮುಖಂಡರು, ಸಂಘಟನೆಗಳ ಅಧ್ಯಕ್ಷರು ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.